ನಮಸ್ಕಾರ ಎಲ್ಲರಿಗೆ ಸರ್ ಜನಾರ್ದನ್ ಸರ್ ಮಾತಾಡ್ತಿರೋದು ಕುಶಲ ವೀಕ್ಷಣೆ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕ್ಟಾಕ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತೀರಾ ಅವರಿಗೆ ಗೊತ್ತುಂಟು, ನಿನ್ನೆ ನಾನು ಸರಿಸುಮಾರು ನಿಯರ್ಲಿ ಒಂದು 700 ಕಿಲೋಮೀಟರ್ ಕಾರು ಓಡಿಸಿ ಏನು ಮಂಗಳೂರಿಂದ ಬೆಂಗಳೂರಿಗೆಲ್ಲ ಬಂದು ಕೂಡ ಕರೆಕ್ಟ್ ಟೈಮಿಗೆ ಮ್ಯಾಚ್ ಮುಗಿದ ಕೂಡಲೇ ವೀಡಿಯೋ ಮಾಡಿದ್ದೆ. ನಿಮ್ಗೆ ಎಂತ ಸುಸ್ತಾಗೋದಿಲ್ವಾ, ನೀವೆಂತ ಮನುಷ್ಯವ ಹಾಗೆ ಹೀಗೆ ಅಂತೆಲ್ಲ ಕಮೆಂಟ್ ಬಂದಿತ್ತು. ಅವರಿಗೆಲ್ಲ ಥ್ಯಾಂಕ್ ಯು. ನನ್ನ ಒಂದು ಏನು ಅಷ್ಟು ಬ್ಯುಸಿ ಶೆಡ್ಯೂಲಲ್ಲೂ ವೀಡಿಯೋ ಮಾಡಿದ್ದಕ್ಕೆ ಅವರು ಏನು ಮೆಚ್ಚುಗೆ ವ್ಯಕ್ತಪಡಿಸಿದ್ರು, ಅವರಿಗೆಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ನಿನ್ನೆ ಮಧ್ಯಾಹ್ನದ ಮ್ಯಾಚ್ದು ವೀಡಿಯೋ ನಾನು ಇವತ್ತು ಬೇಗ ಹಾಕಬೇಕಿತ್ತು, ಬಟ್ ಒಂದು ವರ್ಕಿಂಗ್ ಡೇ, ಇನ್ನೊಂದು ಇವತ್ತು ಎಲೆಕ್ಷನ್ ರಿಸಲ್ಟ್. ನಾನು ಸ್ವಲ್ಪ ಟಿ ವಿ ಎಲ್ಲ ನೋಡ್ತಾ ಇದ್ದೆ, ನಾನು ಸ್ವಲ್ಪ ಪಾಲಿಟಿಕ್ಸ್ ಎಲ್ಲ ಫಾಲೋ ಮಾಡ್ತೇನೆ. ಸೊ ಆದ್ದರಿಂದ ಒಂಚೂರು ತಣ್ಣಗಾದ ಮೇಲೆ ಈಗ ವೀಡಿಯೋ ಮಾಡ್ತಿದ್ದೇನೆ. ನೋಡಿ, ನಿನ್ನೆ ಮಧ್ಯಾಹ್ನದ ಮ್ಯಾಚ್ ಎಲ್ರಿಗೆ ಸಿಗುತ್ತು ಏನಾಗಿತ್ತು ಅಂತಂತ. ಏನು ಜಯದ ನಾಗಾಲೋಟದಲ್ಲಿ ಇದ್ದಂತಹ SRH ಪಚಕ್ ಅಂತ ಒಂದು ಸೋಲಿನ ಕಡೆ ಮುಖ ಮಾಡಿದ, ಅಥವಾ ಸೋಲಂದ್ರೆ ಹೀಗಿರ್ತದೆ ಅಂತ ತೋರಿಸಿದ್ ಯಾರು ಅಂತಂದ್ರೆ KKR. ಸೊ ಈ ಒಂದು ವಿಡಿಯೋದಲ್ಲಿ KKR ಬಗ್ಗೆ ಮಾತಾಡುವ, ಆ್ಯಂಡ್ ಸೆಕೆಂಡ್ ಹಾಫ್ ಯಾವ ಥರ ಹೋಗ್ತಾ ಇದೆ ಅಂತ ಒಂದು ಮಾತಾಡುವ. ಮ್ಯಾಚ್ ಹಾಗಾಗಿತ್ತು ಅದೆಲ್ಲ ನಿಮಗೆ ಗೊತ್ತುಂಟು, ನಾನು ಅದನ್ನು ಮತ್ತೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತಲ್ಲ. ಆ ಬಾಲಲ್ಲಿ ಹಾಗೆ ಆಯ್ತು ಅಂತ ಎಲ್ರಿಗೂ ಗೊತ್ತಿದೆ. ನೋಡಿ, ನಾವೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡಿದ್ದು ಅಂತಂದರೆ, ಈಗ ಪಂಜಾಬ್ ಕಿಂಗ್ಸು RCB ಎಲ್ಲ ಬೇಗ ಕ್ವಾಲಿಫೈ ಆಗ್ತಾರೆ, ಯಾಕಂತಂದರೆ ಅಷ್ಟು ಸೂಪರ್ ಕ್ರಿಕೆಟ್ ಆಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತ. ಬಟ್ ಸೆಕೆಂಡ್ ಹಾಫ್ ಏನು ಶುರುವಾಗಿದೆ IPL, ಆವಾಗ ಎಕ್ಸೆಪ್ಟ್ ಮುಂಬೈ ಮತ್ತು LSG ನಾವು ಅಷ್ಟು ಎಕ್ಸ್ಪೆಕ್ಟ್ ಮಾಡದಿದ್ದಂತಹ ತಂಡಗಳು ನಿಧಾನಕ್ಕೆ ಪಟಪಟ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ಆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇರುವಂಥ ತಂಡದಲ್ಲಿ ಮುಂಚೂಣಿಯಲ್ಲಿ ಇರೋದು KKR. ಅವರು ಅಷ್ಟು ಸೋತಾಗ ನಾವು ತೆಗಳಿದ್ದೆವು, ಈಗ ಅವರನ್ನು ಹೊಗಳಲೇಬೇಕು. ಯಾಕಂತಂದರೆ ಫಸ್ಟ್ 6 ಮ್ಯಾಚ್ ಅವರು ಗೆಲುವನ್ನೇ ಕಂಡಿರಲಿಲ್ಲ. ಫಸ್ಟ್ 6 ಮ್ಯಾಚಲ್ಲಿ 5 ಮ್ಯಾಚ್ ಸೋತಿದ್ರು. ಒಂದು ಐ ಥಿಂಕ್ ಪಂಜಾಬ್ ಕಿಂಗ್ಸ್ ಅಗೇನ್ಸ್ಟ್, ಅದು ಮಳೆಯಿಂದ ರದ್ದಾಗಿತ್ತು, ಇಲ್ಲದ್ರೆ ಆ ಮ್ಯಾಚ್ ಕೂಡ ಸೋಲ್ತಿದ್ರ ಅಂತ. ಅವರಿದ್ದು ಪವರ್ ಪ್ಲೇಯಲ್ಲೇ 2 ವಿಕೆಟ್ ಹೋಗಿತ್ತು. ಸೊ ಫಸ್ಟ್ 6 ಮ್ಯಾಚ್ ಹೋಪ್ಲೆಸ್ ಪ್ರದರ್ಶನ. ಎಕ್ಸೆಪ್ಟ್ LSG ಮೇಲೆ ಏನು ಲಾಸ್ಟ್ ಬಾಲ್ ತನಕ ಒಂದು ಹೋರಾಡಿದ್ರು, ಮುಕುಲ್ ಚೌಧರಿ ಅವರು LSG ವಿನ್ ಮಾಡಿಸಿದ್ರು. ಬಿಟ್ರೆ ಮಿಕ್ಕಿದಂಥ ಎಲ್ಲ ಮ್ಯಾಚು ಒನ್ ಸೈಡೆಡ್ ಮ್ಯಾಚ್ ಆಗಿತ್ತು. ಸೊ ಫ್ರೀ ಟೂ ಪಾಯಿಂಟ್ಸ್ ಅಂತ ಎಲ್ರಿಗೂ ಸಹ ಕೊಡ್ತಾ ಇದ್ರು. ಬಟ್ ಲಾಸ್ಟ್ 3 ಮ್ಯಾಚ್ ದೇರ್ ಏನೋ ಒಂದು ಕಮ್ಬ್ಯಾಕ್ ಆಗಿರ್ಬೋದು, ಅವ್ರದ್ದು ಗೇಮ್ ಆಗಿರ್ಬೋದು, ವಾವ್! ಲಾಸ್ಟ್ 3ಕ್ಕೆ 3 ಮ್ಯಾಚ್ಗಳನ್ನು ಗೆದ್ದಿದ್ದಾರೆ. ಆ 3 ಮ್ಯಾಚ್ಗಳಲ್ಲಿ 2 ಮ್ಯಾಚ್ ಇದು ಮ್ಯಾನ್ ಆಫ್ ದ ಮ್ಯಾಚ್ ವರುಣ್ ಚಕ್ರವರ್ತಿ, ಆ್ಯಂಡ್ ಇನ್ನೊಂದು LSG ಅಗೇನ್ಸ್ಟ್ ಸೂಪರ್ ಓವರಿಗೆ ಹೋಗಿ ಹಿಂದಿನ ಮ್ಯಾಚನ್ನು ವಿನ್ ಆಗಿದ್ರು. ಅದರಲ್ಲಿ ರಿಂಕು ಸಿಂಗ್ ಅವರು ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ರು. ಈ 3 ಮ್ಯಾಚ್ಗಳಲ್ಲಿ ನಮಗೆ ನೋಡಲಿಕ್ಕೆ ಸಿಕ್ಕಂಥದ್ದು ಏನು ಅಂತಂದರೆ, ಯಾವಾಗ ವರುಣ್ ಚಕ್ರವರ್ತಿ ಅವರು ಕ್ಲಿಕ್ ಆದರು, ಆಗ ನರೇನಿಗೆ ಒಂದು ಒಳ್ಳೆ ಸಾಥ್ ಸಿಕ್ಕಿತ್ತು. ಆ 8 ಓವರ್ ಕಂಟ್ರೋಲ್ ಆಗ್ತಾ ಉಂಟು. ವರುಣ್ ಚಕ್ರವರ್ತಿ ಅವರು ನಿಧಾನಕ್ಕೆ ಫಾರ್ಮಿಗೆ ಬರ್ತಾ ಇದ್ದಾರೆ. ಆ್ಯಂಡ್ 3 ಮ್ಯಾಚಲ್ಲಿ ರಿಂಕು ಸಿಂಗ್ ಅವರ ಫಾರ್ಮ್ ಕೂಡ ಒಳ್ಳೆ ಇತ್ತು. ಸೊ ಇವರು ಈ ಎರಡು ಪ್ಲೇಯರ್ಸ್ ಮೇಲೆ ಆ್ಯಕ್ಚುಲಿ KKR ಅವರು ಅದು ಫ್ಯಾಕ್ಟ್ ತುಂಬ ಡಿಪೆಂಡ್ ಆಗಿದ್ದಾರೆ. ವರುಣ್ ಚಕ್ರವರ್ತಿ ಅವರ ಬೌಲಿಂಗ್ ಫಾರ್ಮ್ ಆಗಿರ್ಬೋದು, ರಿಂಕು ಸಿಂಗ್ ಅವರ ಫಿನಿಶಿಂಗ್ ಅಬಿಲಿಟಿ ಆಗಿರ್ಬೋದು, ಇವರನ್ನು ತುಂಬ ಅವಲಂಬಿತ ಆಗಿದೆ KKR. ಫಸ್ಟ್ 6 ಮ್ಯಾಚಲ್ಲಿ ಇದು ಮಿಸ್ ಆಗಿತ್ತು. ವರುಣ್ ಚಕ್ರವರ್ತಿ ಅವರ ಫಾರ್ಮು ಕೈ ಕೊಟ್ಟಿತ್ತು, ರಿಂಕು ಸಿಂಗ್ ಅವರು ಪರ್ಫಾರ್ಮ್ ಮಾಡಿರಲಿಲ್ಲ. ಯಾವಾಗ ಇವರಿಬ್ಬರು ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು, ಅವರ ಒಂದು ಎಂತ ಹೇಳೋದು ಸ್ಥಾನಕ್ಕೆ, ಅವನ ಒಂದು ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸು, ಇಂಟರ್ನ್ಯಾಷನಲ್ ಕ್ರಿಕೆಟರ್ಸು ಹೇಗೆ ಆಡಬೇಕು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಅದಕ್ಕೆ ಕರೆಕ್ಟಾಗಿ ಏನು ಪರ್ಫಾರ್ಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಗ ಸಡನ್ನಾಗಿ KKR ಇವಾಗ ನೋಡಿ ಕಂಟಿನ್ಯೂಸ್ ಆಗಿ ವಿನ್ ಆಗ್ತಾ ಇದೆ. ಈಗ ನಾವು RCB ಹೇಳ್ಬೋದು, RCB ಸೆಕೆಂಡ್ ಪ್ಲೇಸಲ್ಲಿ ಇದೆ ಹಾಗೆ ಹೀಗೆ ಅಂತ. ಬಟ್ ಇವರಷ್ಟು ಕನ್ಸಿಸ್ಟೆಂಟ್ ಆಗಿ ಮೊಮೆಂಟಮ್ ಬರಲಿಲ್ಲ. 2 ಮ್ಯಾಚ್ ವಿನ್ ಆಗ್ತಾರೆ, 1 ಮ್ಯಾಚ್ ಸೋತಿದ್ದಾರೆ, ಮತ್ತೆ 2 ಮ್ಯಾಚ್ ವಿನ್ ಆದರು, 1 ಮ್ಯಾಚ್ ಸೋತರು, ಮತ್ತೆ 2 ಮ್ಯಾಚ್ ವಿನ್ ಆದರು, 1 ಮ್ಯಾಚ್ ಸೋತರು. ಈ ಒಂದು ಪ್ಯಾಟರ್ನಲ್ಲಿ RCBದು ಈಗ ಪಾಯಿಂಟ್ಸ್ ಟೇಬಲ್ ಹೋಗ್ತಾ ಉಂಟು. ಅದನ್ನು ಬ್ರೇಕ್ ಮಾಡಬೇಕು. ಕಂಟಿನ್ಯೂಸ್ ಆಗಿ RCB ವಿನ್ ಆಗಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಆಗ ಮಾತ್ರ ಒಂದು ಒಳ್ಳೆಯ ಮೊಮೆಂಟಮ್ ಸಿಗ್ತದೆ. SRH ಫಸ್ಟ್ 3 ಮ್ಯಾಚಲ್ಲಿ 2 ಮ್ಯಾಚ್ ಸೋತಿದ್ರು, ಅದಾದಮೇಲೆ 5 ಮ್ಯಾಚ್ ಏನು ಗೆಲ್ತಾ ಬಂದಿದ್ರು. ವಾವ್, ಇದೆಂತ ಅಣ್ಣ, SRH ಕಂಟಿನ್ಯೂಸ್ ಗೆಲ್ತಾ ಉಂಟು. ಅಂಥ ಒಂದು ತಂಡವನ್ನು ನಿನ್ನೆ ಯಾವ ಥರ ಕಟ್ಟಿ ಹಾಕಿದ್ರು ಅಂತಂದ್ರೆ KKR ಫಸ್ಟ್ 9 ಓವರ್ KKR ಗೇಮಲ್ಲೇ ಇರಲಿಲ್ಲ. 9 ಓವರಿಗೆ 105 ರನ್ ಹೊಡೆದಿದ್ರು ಯಾರು SRH. ಆ್ಯಂಡ್ ನೆಕ್ಸ್ಟ್ 60 ರನ್ ಸೇರಿಸುವಷ್ಟರಲ್ಲಿ 9 ವಿಕೆಟ್ ಡಮಾರ್. 105ಕ್ಕೆ 1 ಇದ್ದದ್ದು 165ಕ್ಕೆ ಆಲ್ ಔಟ್. ಲಿಟ್ರಲಿ ಅವರಿಗೆ ತಲೆ ಕೆಡಿಸ್ಕೊಳ್ತಾ ಇರ್ಬೋದು SRH. ಅಲ್ಲ ಮರೆ, ನಾವು 105ಕ್ಕೆ 1 165ಕ್ಕೆ ಆಲ್ ಔಟ್ ಆದೇವಂತ. ಯಾಕಂತಂದರೆ ಎಲ್ಲರೂ ಕೂಡ ನಾನು ಸಿಕ್ಸ್ ಹೊಡಬೇಕು ಅಂತ ಅನ್ನುವಂಥ ಧಾವಂತದಲ್ಲಿ, ಎಕ್ಸೆಪ್ಟ್ ಸಲಿ ಅರೋರ, ಮಿಕ್ಕವರೆಲ್ಲರೂ ಕೂಡ ದೊಡ್ಡ ಶಾಟ್ ಹೊಡಲಿಕ್ಕೆ ಹೋಗಿ ಔಟ್ ಆದದ್ದು. ನಿಮಗೆ ಗೊತ್ತುಂಟು ಯಾರ್ದು, ಅಭಿಷೇಕ್ ಶರ್ಮಾ ಅವರ ಗೇಮ್ ಯಾವ ಥರ ಅಂತ. ಎಲ್ಲ ಬಾಲು ಸಿಕ್ಸ್ ಹೊಡಿಬೇಕು ನನಗೆ ಈಗ ಅಂತ.
ಅವ್ರು ಔಟ್ ಆದರು. ಆ್ಯಂಡ್ 28 ಬಾಲ್ಗೆ 61 ರನ್ ಹೊಡೆದಿದ್ದಂತಹ ಟ್ರಾವಿಸ್ ಹೆಡ್ ಆಗಿರ್ಬೋದು, ಆರ್ ಈವನ್ ಇಶಾನ್ ಕಿಶನ್ ಆಗಿರ್ಬೋದು, 29 ಬಾಲ್ಗೆ 42 ರನ್. ಇವರಿಬ್ಬರನ್ನ ಬಿಟ್ಟರೆ ಬೇರೆ ಯಾರು ಕೂಡ ಏನು ಆಡಲೇ ಇಲ್ಲ. ನಂಗೆ ಬೇಜಾರಾಗಿದ್ದು ಸ್ಮರಣ್ ರವಿಚಂದ್ರನ್. ನಿನ್ನೆ ಒಂದು ಒಳ್ಳೆ ಅವಕಾಶ ಸಿಕ್ಕಿತ್ತು ಅವರಿಗೆ. ನಿತೀಶ್ ರೆಡ್ಡಿ ಬಂದು ಅವರಿಗೆ ಒಂದು ಅವಕಾಶ ಸಿಕ್ಕಿತ್ತು ಪ್ಲೇಯಿಂಗ್ 11ಅಲ್ಲಿ. ಅವರೇನೋ ಒಂದು ಅದನ್ನ ಯುಟಿಲೈಸ್ ಮಾಡ್ಬೋದು ಅಂತ ಅಂದ್ಕೊಂಡೆ, ಯಾಕಂದರೆ ಅವಕಾಶ ಸಿಗುವುದೇ ಅಪರೂಪದಲ್ಲಿ ಅಪರೂಪ. ಸೊ ಅವಕಾಶ ಸಿಕ್ಕಾಗ ಅದನ್ನು ದೊಡ್ಡ ಒಂದು ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಮಾಡಿದರೆ ಗೋಯಿಂಗ್ ಫಾರ್ವರ್ಡ್ ಮುಂದಿನ ಮ್ಯಾಚ್ಗಳಲ್ಲೆಲ್ಲ ಹೇಳಲಿಕ್ಕಾಗೋದಿಲ್ಲ, ಸಲೀಲ್ ಅರೋರಾ ಅವ್ರನ್ನ ಕೂರಿಸ್ಬೋದು ಹಾಗೆ ಅಂತೆಲ್ಲ ಏನೋ ಅಂದ್ಕೊಳ್ತಿದ್ದೆ, ಅಥವಾ ಅನಿಕೇತ್ ವರ್ಮಾ ಅವ್ರನ್ನ ಹೊರಗಡೆ ಕೂರಿಸ್ಬೋದು ಸ್ಮರಣ್ ಬದಲಿಗೆ ಅಂತ. ಬಟ್ ಸ್ಮರಣ್ ಅವರು ದೊಡ್ಡ ಇನ್ನಿಂಗ್ಸ್ ಆಡಲಿಲ್ಲ, 4 ರನ್ ಹೊಡೆದು ಔಟ್ ಆದರು. ಕೊನೆಗೆ 165ಕ್ಕೆ ಆಲ್ ಔಟು. ಆ್ಯಂಡ್ ಅವ್ರದ್ದೇನು KKR ಓಪನಿಂಗ್ ಕಾಂಬಿನೇಷನ್ ವರ್ಕ್ ಆಗ್ತಾ ಇರಲಿಲ್ಲ. ಸೈಫ್ ಅರ್ಟನ್ ಹಾಕೊಂಡು ಈಗ ಸೈಫ್ ಅರ್ಟನ್ ಕೂರಿಸಿ ವಾಪಸ್ ಹಳೆಯ ಜೋಡಿ ಫಿನ್ ಆ್ಯಲೆನ್ ಮತ್ತು ರಹಾನೆ ಅವರನ್ನು ವಾಪಸ್ ಕರ್ಕೊಂಬಂದು, ಅಂದರೆ ಫಿನ್ ಆ್ಯಲೆನ್ ಅವ್ರನ್ನ ವಾಪಸ್ ಪ್ಲೇಯಿಂಗ್ 11ಅಲ್ಲಿ ಕರ್ಕೊಂಬಂದರು. ಫಸ್ಟ್ 4 ಓವರಲ್ಲಿ SRH ಅನ್ನು ಹೊಡೆದು ಬಿಸಾಕಾಗಿದೆ. ಫೆಂಟಾಸ್ಟಿಕ್. ಏನು ಟಾರ್ಗೆಟ್ ಮಾಡಿದ್ದು, ಎಸ್ಪೆಷಲಿ ಪ್ಯಾಟ್ ಕಮಿನ್ಸ್ ಅವ್ರನ್ನೇ ಟಾರ್ಗೆಟ್ ಮಾಡಿದಂತಹ ರೀತಿ ಫಿನ್ ಆ್ಯಲೆನ್ ಅವರ ಓವರಲ್ಲಿ 27 ರನ್ ಹರಿದು ಬಂತ. ಆ ಓವರಲ್ಲಿ ಈ ಒಂದು ಫಿನ್ ಆ್ಯಲೆನ್ ಲಾಸ್ಟ್ ಬಾಲಲ್ಲಿ ಔಟ್ ಆದರೂ ಕೂಡ 27 ರನ್ ಹರಿದು ಬಂದಿತ್ತು. ಅದಾದ ಮೇಲೆ ರಹಾನೆ ಮತ್ತು ರಘುವಂಶಿ ಅವರ ಪಾರ್ಟ್ನರ್ಶಿಪ್ ಆಗಿರ್ಬೋದು. ಅದಾದಮೇಲೆ ಫಿನಿಶಿಂಗ್ ಟಚ್ ಕೊಡಲಿಕ್ಕೆ ರಿಂಕು ಸಿಂಗ್ 11 ಬಾಲಿಗೆ 22 ರನ್ ಹೊಡೆದು ಕೇವಲ 3 ವಿಕೆಟ್ ಹೋದದ್ದು. 18.2 ಓವರ್ಸ್ಗೆ KKR ವಿನ್ ಆಗಿದೆ. ಸತತ 3 ಮ್ಯಾಚ್ಗಳನ್ನು KKR ವಿನ್ ಆಗಿರೋದ್ರಿಂದಾಗಿ ಈಗ KKR ಇನ್ನೂ ಕೂಡ ಪ್ಲೇ ಆಫ್ ರೇಸಲ್ಲಿ ಅವ್ರು ಜೀವಂತ ಆಗಿದ್ದಾರೆ. ಅವರೇನು ಅಫಿಷಿಯಲಿ ಔಟ್ ಆಗಲಿಲ್ಲ, ಏನಿಲ್ಲ. ಇಲ್ಲ ಇದ್ರೆ ನಾವು ಅಂದ್ಕೊಳೋದು ಫಸ್ಟ್ ಟೀಮ್ ಟು ಗೆಟ್ ಏನು ಎಲಿಮಿನೇಟೆಡ್ ಫ್ರಮ್ ಪ್ಲೇ ಆಫ್ ರೇಸ್ ಯಾರು ಅಂತಂದರೆ KKR ಆಗ್ಬೋದು ಹಾಗೆ ಅಂತ ನಾನಂತೂ ಅಂದ್ಕೊಂಡಿದ್ದೆ. ಬಟ್ ಲಾಸ್ಟ್ 3ಕ್ಕೆ 3 ವಿನ್ ಆಗಿದ್ದಾರೆ. ಆ್ಯಂಡ್ ನನಗೆ ಅನ್ನಿಸ್ತಾ ಇರೋದು, ಈ ಟಾಸ್ ವಿನ್ ಆದವರು ಅದ್ಯಾವಾಗ ಸಡನ್ನಾಗಿ ನಾವು ಫಸ್ಟ್ ಬ್ಯಾಟಿಂಗ್ ಮಾಡ್ತೇವೆ ಅಂತ ಆಪ್ಟ್ ಮಾಡಲಿಕ್ಕೆ ಶುರು ಮಾಡಿದರು. ಯಾಕಂತಂದರೆ ರಾಜಸ್ಥಾನ ಅದೇ ಎಡವಟ್ಟು ಮಾಡಿ ಸೋತಿದ್ರು, ಆಯಿತಾ. ಈಗ SRH ಕೂಡ ಹಾಗೆ ನಿನ್ನೆ ಟಾಸ್ ವಿನ್ ಆಗಿ ನಾವು ಫಸ್ಟ್ ಬ್ಯಾಟಿಂಗ್ ಮಾಡ್ತೇವೆ ಅಂತ ಹೇಳಿದರು, ಸೋತರು. ಮುಂಬೈ ಇಂಡಿಯನ್ಸ್ ಕೂಡ ಹಾಗೆ CSK ಅಗೇನ್ಸ್ಟ್ ಫಸ್ಟ್ ಬ್ಯಾಟಿಂಗ್ ಮಾಡ್ತೇವೆ ಅಂತ ಹೇಳಿದರು. ಈ IPL ಅಲ್ಲಿ ಚೇಸ್ ಮಾಡುವಂತಹ ತಂಡಗಳೇ ಜಾಸ್ತಿ ವಿನ್ ಆಗ್ತಾ ಇರೋದ್ರಿಂದಾಗಿ ಇವರು ಟಾಸ್ ವಿನ್ ಆಗಿ ಕೂಡ ನಾವು ಫಸ್ಟ್ ಬ್ಯಾಟಿಂಗ್ ಮಾಡ್ತೇನೆ ಅಂದಿದ್ದು ನನಗೆ ಯಾಕೆ ಅಂತ ಅನಿಸಿದಂತ. ಹೌದು, ಇವರು ಚೇಸಿಂಗ್ಗೆ ತಗೊಳ್ಬೋದಿತ್ತಲ್ಲ SRH ಅಂತ ಅನ್ನಿಸಿತ್ತು. ಅಥವಾ SRH ಅವರದು ಏನು ಗೋಲ್ ಅಂತಂದರೆ ಫಸ್ಟ್ 250 ರನ್ ಹೊಡೆಯೋದು, ನಮ್ಮ ಬೌಲರ್ಸಿಗೆ ಇಷ್ಟು ಒಂದು ರನ್ ಸಿಗ್ತದೆ ಡಿಫೆಂಡ್ ಮಾಡಲಿಕ್ಕೆ, ಆವಾಗ ಆರಾಮ್ಸೆ ನಮ್ಮ ಬೌಲರ್ಸ್ ಡಿಫೆಂಡ್ ಮಾಡ್ಬೋದು ಅಂತ ಹಾಗೆ ಅಂದ್ಕೊಂಡ್ರೇನು, ಐ ಡೋಂಟ್ ನೋ. ಬಟ್ KKR ಅವರು ಈ ಥರ ಫೈಟ್ ಬ್ಯಾಕ್ ಕೊಡ್ತಾ ಇರೋದು ಅಥವಾ ಈ ಒಂದು 5, 6, 7, 8 ಈ ಪ್ಲೇಸಲ್ಲಿ ಇರುವಂಥ ತಂಡಗಳೆಲ್ಲ ಈಗ ಸಡನ್ನಾಗಿ ಗೆಲುವಿನ ಕಡೆಗೆ ಮುಖ ಮಾಡಿರೋದು ಅಫ್ಕೋರ್ಸ್ IPL ಅನ್ನು ಒಂಚೂರು ಇಂಟ್ರೆಸ್ಟಿಂಗ್ ಮಾಡಿದೆ. ಅಂದರೆ ಇಲ್ಲ ಇದ್ರೆ ನಮಗೆ ಗೊತ್ತಿತ್ತು ಇದೇ 4 ಟೀಮ್ ಬರ್ತದೆ ಅಂತ. ಫ್ರಮ್ ದ ಬಿಗಿನಿಂಗ್ ಇವ್ರು 4 ಟೀಮೇ ಟಾಪ್ 4ಅಲ್ಲಿ ಇದ್ರು, ಬೇರೆಯವ್ರೇನು ಫೈಟೇ ಕೊಡಲಿಲ್ಲ ಅಂತ ಆಗ್ತಾ ಇತ್ತು. ಹಾಗೆ ಆಗ್ತಾ ಇಲ್ಲ. ಟಾಪ್ 4ಅಲ್ಲಿ ಇರುವಂಥ ಎಲ್ಲ ತಂಡಗಳು ಈಗ ಸೋಲನ್ನು ನೋಡಿತ್ತು. ಪಂಜಾಬ್ 2-2 ಸೋತರು, RCB ಸೋತಿದ್ದಾರೆ ಲಾಸ್ಟ್ ಮ್ಯಾಚ್, ರಾಜಸ್ಥಾನ್ ಸೋತರು, ಈಗ SRH ಸೋತಿದ್ದಾರೆ ನಿನ್ನೆ ಮಧ್ಯಾಹ್ನದ ಮ್ಯಾಚಲ್ಲಿ. ಸೊ ಟಾಪ್ 4ಅಲ್ಲಿ ಇದ್ದಂಥ ತಂಡಗಳು ಸಡನ್ ಆಗಿ ಈಗ ಸೋಲಿನ ರುಚಿ ನೋಡಿರೋದ್ರಿಂದಾಗಿ IPLing ಅಥವಾ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಮ್ಯಾಚ್ ಇಂಟ್ರೆಸ್ಟಿಂಗ್ ಆಗದೆ ಇರ್ಬೋದು, ಒನ್ ಸೈಡೆಡ್ ಮ್ಯಾಚ್ ಬರ್ತಾ ಇರ್ಬೋದು. ಬಟ್ ಪಾಯಿಂಟ್ಸ್ ಟೇಬಲ್ ದೃಷ್ಟಿಕೋನದಿಂದ ನೋಡಿದಾಗ ಒನ್ ಸೈಡೆಡ್ ಆಗ್ತಾ ಇಲ್ಲ. IPL ಒಂಚೂರು ನಿಧಾನಕ್ಕೆ ಫೈಟ್ ಬರ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಗೇನು ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿದೆ, ಬರುವ ನಮಸ್ಕಾರ.